ಮಾಜಿ ಶಾಸಕರು ಹಿರಿಯರು ಕುಷ್ಟಗಿ ಮತಕ್ಷೇತ್ರ ಹಾಗೂ ಲಿಂಗಸಗೂರು ಮತಕ್ಷೇತ್ರ ಅಮರೇಗೌಡ ಬಯ್ಯಾಪುರ್ ಅವರು ಹಿರಿಯರು, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಇಮಾಮ್ ಅವರು, ಇಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, ಅವರುಗಳಿಗೂ ಸ್ಥಳೀಯರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮುನ್ಸಿಪಾಲಿಟಿ ಅಧ್ಯಕ್ಷರು, ಬಳ್ಳಾರಿ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಅಲ್ಲಂ ಪ್ರಸಾದ್ ಹಾಗೂ ಶಿವಯೋಗಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಕಂದಾಯ ಇಲಾಖೆಯಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಇಲಾಖೆಯ ಎಲ್ಲ ತೀರ್ಮಾನಗಳನ್ನು ಕಟ್ಟ ಕಡೆಯವರೆಗೂ ಅನುಷ್ಠಾನ ಆಗುವವರಿಗೆ ಬಿಡದೆ ನಿಷ್ಠೂರವಾದಿಯಾದರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ರಾಜೇಂದರ್ ಕುಮಾರ್ ಕಟಾರಿ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೇಳಿದೆ ಹಾಗೆ ನಮ್ಮ ಇಲಾಖೆಯಲ್ಲಿ ಆಯುಕ್ತರು ಯುವಕರಾಗಿ ಹೊಸ ವಿಧಾನಗಳನ್ನು ಬಳಸಿ ಜನಪರವಾಗಿ ಸಮಸ್ಯೆಗಳನ್ನು ಪರಿಹಾರ ಕೊಟ್ಟು ಜನಗಳ ಜೀವನದಲ್ಲಿ ನೆಮ್ಮದಿ ತರಲೇಬೇಕೆಂದು ಛಲದೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಆಯುಕ್ತರು ಸುನೀಲ್ ಕುಮಾರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸರ್ವೆ ಇಲಾಖೆಯಲ್ಲಿ ಆಯುಕ್ತರಾಗಿ ಅನೇಕ ದಶಕಗಳಿಂದ ಪರಿಹಾರ ಮಾಡಲಿಕ್ಕೆ ಆಗದೇ ಇದ್ದಂತಹ ಕೆಲಸಗಳನ್ನು ಮಾಡೋದಷ್ಟೇ ಅಲ್ಲ, ಹೋದ ಸರ್ಕಾರದಲ್ಲಿ ಒಂದು ಹದ್ದುಬಸ್ತು ಮಾಡಿಸ್ಬೇಕಾದ್ರೆ 1 ರಿಂದ 1.5 ವರ್ಷ ಕಾಯಬೇಕಾಗಿತ್ತು. ಇವತ್ತು 10-15 ದಿನಗಳಲ್ಲಿ ಒಂದು ಹದ್ದುಬಸ್ತನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಒಂದು 11 ಸ್ಕೆಚ್ ಏಲಿಯನೇಷನ್ ಸ್ಕೆಚ್ ಮಾಡಬೇಕಾದ್ರೆ 6 ತಿಂಗಳು ಬೇಕಾಗಿತ್ತು ಹೋದ ಸರ್ಕಾರದಲ್ಲಿ. ಇವತ್ತು 15 ದಿನದಲ್ಲಿ ನಾವು ಆ ಕೆಲಸವನ್ನ ಮಾಡಿಕೊಡ್ತಾ ಇದ್ದೇವೆ. ಸರ್ವೆ ಇಲಾಖೆ ಆಯುಕ್ತರಾದಂಥ ಮಂಜುನಾಥ್ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಪ್ರಾದೇಶಿಕ ಆಯುಕ್ತರು ಯುವ ಅಧಿಕಾರಿಗಳಾದಂಥ ಕೃಷ್ಣ ಬಾಜ್ಪೇಯಿ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಸರ್ಕಾರದ ಕಾರ್ಯದರ್ಶಿಗಳಾದಂಥ ತುಳಸಿ ಮದಿನೇನಿ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯದರ್ಶಿಗಳಾದಂಥ ತುಳಸಿ ಮದಿನೇನಿ ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನನ್ನ ಜೊತೆಗೆ ಎಂಟೈರ್ ಕಂದಾಯ ಇಲಾಖೆಯ ತಂಡ ಅಧಿಕಾರಿಗಳು, ಇವತ್ತೇನಾದರೂ ಈ ಕಾರ್ಯಕ್ರಮ ಆಗಿದೆ ಅಂದ್ರೆ ಒಂದು ಕಾರಣ ಯಶಸ್ಸಿಗೆ ನಮ್ಮ ಜಮೀರಣ್ಣವರಾದ್ರೆ, ಇನ್ನೊಂದು ಕಾರಣ ನಮ್ಮ ಕಂದಾಯ ಇಲಾಖೆಯ ಕೊನೆಯ ಕಟ್ಟ ಕಡೆಯ ಅಧಿಕಾರಿಗಳು ಅಂತ ನಾನು ಹೇಳ್ಬಹುದು. ಕಟ್ಟ ಕಡೆಯ ಅಧಿಕಾರಿಯು ಕೂಡ ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ, ಇದು ಚೆನ್ನಾಗಿ ಆಗ್ಬೇಕು ಅಂತೇಳಿ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಕಳೆದ 15 ದಿನದಿಂದ ಅವಿರತವಾಗಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ಕಂದಾಯ ಇಲಾಖೆಯ ಪರವಾಗಿ ಜಿಲ್ಲಾಧಿಕಾರಿಗಳು, ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿಗಳು ಗಂಗಾಧರ್ ಸ್ವಾಮಿ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ. ಕೊಪ್ಪಳ ಜಿಲ್ಲೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ. ಹಾವೇರಿ ಜಿಲ್ಲಾಧಿಕಾರಿ ನಮ್ಮ ವಿಜಯ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ನಾವು ಆರಂಭದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಎಲ್ಲಿ ಮಾಡೋದು ಅಂತ ವಿಚಾರ ಮಾಡಿದಾಗ ಇವತ್ತಲ್ಲ 6 ತಿಂಗಳ ಹಿಂದೆ ಸರ್ ನಾನು ರೆಡಿ ಇದ್ದೇನೆ, ನಾನು ಮಾಡ್ತೇನೆ ಅಂತೇಳಿ ಯಾರು ಬಾಯಿ ಬಿಡೋದಕ್ಕೆ ಮೊದಲು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ತೆಗೆದುಕೊಂಡವರು ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ದಿವಾಕರ್ ಅವರು. ಆವತ್ತಿಂದ ಇವತ್ತಿನವರೆಗೆ 3 ತಿಂಗಳು ನಿರಂತರವಾಗಿ ಕಾರ್ಯಕ್ರಮದ ಸಿದ್ಧತೆ ಮಾಡಿ ಬಿಟ್ಟು ಹೋಗಿದ್ದಂತಹ ದಾಖಲೆ ರಹಿತ ಗ್ರಾಮಗಳನ್ನು ಹುಡುಕಿ ಸುಮಾರು 23,000 ಕುಟುಂಬಗಳಿಗೆ ಹಕ್ಕು ಪತ್ರವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರೋದು
ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ದಿವಾಕರ್ ಅವರು ಈ ಕಾರ್ಯಕ್ರಮದ ಯಶಸ್ಸಿಗೂ ಕಾರಣಕರ್ತರಾಗಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಯ ಜೊತೆಗೆ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಇಲ್ಲಿಯ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕಿ ಈ ಕಾರ್ಯಕ್ರಮದ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಶಸ್ಸಿಗೆ ಕಾರ್ಯಕರ್ತರು ಇಲ್ಲಿಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರು ಮೊಹಮ್ಮದ್ ರವರು, ಅವರಿಗೂ ಅಕ್ರಮ್ ರವರು, ಅವರಿಗೂ ಕೂಡ ಮೊಹಮ್ಮದ್ ಅಲಿ ಅಕ್ರಮ್ ಶಾ ಅವರು, ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. GC ಚಂದ್ರಶೇಖರ್ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಗೂಢ ಅಧ್ಯಕ್ಷರು, ವಿಜಯನಗರ ಪ್ರಾಧಿಕಾರ ಅಧ್ಯಕ್ಷರು, ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಹಾಗೂ ನಮ್ಮ ವೇದಿಕೆ ಮೇಲೆ ವಿಜಯನಗರ ಜಿಲ್ಲೆ ಕಂದಾಯ ಇಲಾಖೆ, ಅದು ಸರ್ವೆ ಇರ್ಬೋದು, ರೆವಿನ್ಯೂ ಸೈಡ್ ಇರ್ಬೋದು, ಎಸಿಯಿಂದ ತಹಶೀಲ್ದಾರ್ಗಳಿಂದ ರಾಜ್ಯದ ಎಲ್ಲ ಭಾಗಗಳಿಂದ ಅನೇಕ ತಹಶೀಲ್ದಾರರು ಬಂದಿದ್ದಾರೆ, ಎಸಿಗಳು ಬಂದಿದ್ದಾರೆ. ಅವರೆಲ್ಲರೂ ಇದು ನಮ್ಮ ಕಂದಾಯ ಇಲಾಖೆಯ ಹೆಗ್ಗುರುತು, ಈ ಕಾರ್ಯಕ್ರಮ ಯಶಸ್ಸು ಆಗಬೇಕು ಅಂತೇಳಿ ಬಹಳ ಶ್ರಮ ಪಟ್ಟು ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಲ್ಲ ಅಂತ ಹೇಳಿದ್ರೆ 2 ವರ್ಷದಲ್ಲಿ ನಾವು ಇಷ್ಟು ಕೆಲಸ ಮಾಡಕ್ಕೂ ಆಗ್ತಾ ಇರಲಿಲ್ಲ. ಅವರಿಲ್ಲ ಅಂದಿದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡಕ್ಕೂ ಆಗ್ತಾ ಇರಲಿಲ್ಲ. ನಮ್ಮ ಇಲಾಖೆ ಎಸಿಗಳಿರ್ಬೋದು, ತಹಶೀಲ್ದಾರರು, DDLR, ADLR, ರೆವಿನ್ಯೂ ಇನ್ಸ್ಪೆಕ್ಟ್ರು, ಶಿರಸ್ತೇದಾರರು, ವಿಲೇಜ್ ಅಕೌಂಟೆಂಟು, ಸರ್ವೇಯರು, ಕೊನೆಗೆ ಗ್ರಾಮ ಸೇವಕರವರೆಗೆ ಎಲ್ಲರೂ ಕೂಡ ನಮ್ಮ ಇಲಾಖೆಯ ಜನಪರ ಕೆಲಸಗಳಿಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ 2 ವರ್ಷದ ಹೆಜ್ಜೆ ದಾಟ್ತಾ ಇರುವಂತಹ ಸಂದರ್ಭದಲ್ಲಿ 2 ವರ್ಷ ಅವರು ಕೊಟ್ಟಂತಹ ಸಹಕಾರಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಈ ವೇದಿಕೆಯ ಮುಖಾಂತರ. ಹಾಗೂ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಜನಪರ ಕೆಲಸ ನಾವು ಮಾಡಬೇಕಾಗಿದೆ. ಬಾಕಿ ಇರುವ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಬೇಕಾಗಿದೆ. ಅದರಲ್ಲಿ ಅವರ ಸಹಕಾರ ನನ್ನ ಜೊತೆಗೆ ಇರುತ್ತೆ ಅನ್ನುವ ಆಶಾ ಮನೋಭಾವದಿಂದ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ, ಧನ್ಯವಾದವನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.